ಮಂಗಳೂರು ನಿಲ್ದಾಣದಲ್ಲಿ 2 ಹೆಚ್ಚುವರಿ ಪ್ಲಾಟ್ಫಾರ್ಮ್ಗಳು ಸೇರ್ಪಡೆಯೇನೂ ಇದೆ. ಆದರೆ ಬೆಂಗಳೂರು ಮುಂಬೈ ರೈಲುಗಳು ಇಲ್ಲಿಗೆ ವಿಸ್ತರಣೆಯಾಗದ ಕಾರಣ ರಾಜ್ಯದ ಹಿತಾಸಕ್ತಿಯನ್ನ ದಕ್ಷಿಣ ರೈಲ್ವೆ ಮತ್ತೆ ಅವಗಣಿಸಿದೆ ಎಂಬ ಸಂದೇಹ ಉದ್ಭವಿಸಿದೆ. ಕೆಲವು ತಿಂಗಳ ಹಿಂದೆಯಷ್ಟೇ ಮಂಗಳೂರು ಸೆಂಟ್ರಲ್ ನಿಲ್ದಾಣದ ನಂಬರ್ 4 ಮತ್ತು 5 ಪ್ಲಾಟ್ಫಾರ್ಮ್ಗಳು ಪೂರ್ಣಗೊಂಡಾಗ ಈ 18 ಬೆಂಗಳೂರು ಮುಂಬೈ ರೈಲುಗಳು ವಿಸ್ತರಣೆಯಾಗುತ್ತವೆ ಎಂದು ನಿರೀಕ್ಷಿಸಲಾಗಿತ್ತು. ರೈಲ್ವೆ ಯಾತ್ರಿ ಸಂಘಟನೆಗಳು ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದ ದಕ್ಷಿಣ ರೈಲ್ವೆ ಅಧಿಕಾರಿಗಳು ರೈಲ್ವೆ ಮಂಡಳಿಗೆ ಈ ರೈಲನ್ನ ವಿಸ್ತರಿಸುವಂತೆ 2024ರ ಫೆಬ್ರವರಿ 27ರಂದು ಪತ್ರ ಬರೆದಿದ್ರು. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕೆಲವು ತಿಂಗಳ ಹಿಂದೆ ರೈಲ್ವೆ ಖಾತೆ ಸಹಾಯಕ ಸಚಿವ ಇವಿ ಸೋಮಣ್ಣ ಅವರಿಗೆ ಪತ್ರ ಬರೆದು ಸದ್ಯ ಯಶವಂತಪುರ ಮಂಗಳೂರು ಜಂಕ್ಷನ್ ಯಶವಂತಪುರ ಮಧ್ಯೆ ವಾರಕ್ಕೆ 3 ಬಾರಿ ಸಂಚರಿಸುವ ನಂಬರ್ 16575/76 ಗೊಮ್ಮಟೇಶ್ವರ ಎಕ್ಸ್‌ಪ್ರೆಸ್ ಹಗಲು ರೈಲನ್ನ ಮಂಗಳೂರು ಸೆಂಟ್ರಲ್ಗೆ ವಿಸ್ತರಿಸುವಂತೆ ಕೇಳಿಕೊಂಡಿದ್ರು. ಆದರೆ ಜೂನ್ 3ರಂದು ಇದೇ ಅಧಿಕಾರಿಗಳು ವಿಸ್ತರಣೆಯ ಪ್ರಸ್ತಾಪನೆಯನ್ನ ರದ್ದುಪಡಿಸುವಂತೆ ದಕ್ಷಿಣ ರೈಲ್ವೆ ಮಂಡಳಿಗೆ ಪತ್ರ ಬರೆದಿರುವುದು ಬಹಿರಂಗಗೊಂಡಿದೆ. ಫೆಬ್ರವರಿಯಲ್ಲಿ ಮಂಗಳೂರು ಸೆಂಟ್ರಲ್ ತನಕ ವಿಸ್ತರಣೆಗೊಂಡ ಆಗಿನ ಕಾಸರಗೋಡು ತಿರುವನಂತಪುರ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲನ್ನ ಮಂಗಳೂರಿಗೆ ವಿಸ್ತರಿಸುವುದು ಹಾಗೂ ಮುಂದಿನ ದಿನಗಳಲ್ಲಿ ಮಂಗಳೂರು ವಡಗಾಂವ್ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲನ್ನ ಕಲ್ಲಿಕೋಟೆಗೆ ವಿಸ್ತರಿಸುವುದರಿಂದ ಗೊಮ್ಮಟೇಶ್ವರ ವಿಸ್ತರಣೆ ಅಸಾಧ್ಯ ಎಂಬುದು ಅಧಿಕಾರಿಗಳ ವಾದವಾಗಿದೆ.